ಹೆಗಲ್ ಮ್ಯಾಗ ಕುಣಿಸ್ಕೊಂಡು ಹೋಗ್ತಾರ ನಿಮ್ಮ ಇಲೆಕ್ಷನ್ ಮುಗಿತಂದ್ರ ನಿಮ್ಮ ಹೆಗಲ್ ಮ್ಯಾಗ ಕೂತವ್ರ ಚಪ್ಪರ್ಸಾಕತ್ತಿರ್ತಾರ. ಈಗ ಯಾರು ನಮ್ಮ ಕಷ್ಟ ಮಾಹಿತಿ ಇಲೆಕ್ಷನ್ ಬಂದಾಗ ಮನಿ ತಿರುಗಾಡಿ ಓಡಿ ಕೇಳಿದ್ರು ನಮ್ಮ ಕಷ್ಟ ಮಾಹಿತಿ ಈಗ ಇಲ್ಲಿ ಯಾರು ಬರ್ತಾ ಇಲ್ಲ. ಈಗ ನಾವು ಯಾರು ಕೇಳಬೇಕೈತಪ್ಪ ಈಗ ನಮ್ಮ ಕಷ್ಟ ಬಂದ್ರೆ ಅಧಿಕಾರಿಗಳು ಅವರು ಏನ್ ಮಾಡಿದಾರಂದ್ರ ಕೆಲವೊಬ್ಬ ಅಧಿಕಾರಿ ಎಲ್ಲರನ್ನು ಹೇಳಕ್ಕಾಗಿಲ್ಲ. ಕೆಲವೊಬ್ಬರು ಅಧಿಕಾರಿಗಳು ಸಂಬಳವೇ ನನ್ನ ನಿಯತ್ತು, ಗಿಂಬಲವೇ ನನ್ನ ತಾಕತ್ತು ಅಂತ ಹೇಳಾಕದಾರ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತವಾಗಿ ಜನರ ಪರವಾಗಿ, ಬಡವರ ಪರವಾಗಿ, ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ಹೋರಾಟ ಮಾಡಕೈತಿ. ಇದಕ್ಕಾಗಿ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ನಾ ಕೇಳ್ಕೊತೀನಿ. ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೊಂದು ಹಗರಣಗಳು ನಡೆದವು. ಗ್ರಾಮ ಪಂಚಾಯತ್ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಕೊಲೆ ಹೊಡಿತಾರಂದ್ರೆ ಇನ್ನೊಬ್ರೆಲ್ಲ ಕೆಲವೊಬ್ರು ಕೆಳಗಿನ ಮಾಡ್ತಾರ ಮಂತ್ರಿಗಳು, ಹೈಯರ್ ಅಧಿಕಾರಿಗಳು ಅವ್ರು ಎಷ್ಟು ಕೊಳ್ಳೆ ಹೊಡೆದಿರ್ಬೇಕು. ಇವತ್ತೊಬ್ಬ ಸರ್ಕಾರಿ ನೌಕರ ಅಧಿಕಾರಿಗೆ ಹೋದಂದ್ರ ಅವ ಕೆಲವೇ ಕೆಲದವ್ರ ಹೋಗ್ತಾವ ಏನಿರಲ್ಲ, ಒಂದು ಚೀಲ ಬ್ಯಾಗ್ 4 ಬಟ್ಟೆ ಹರಿದು ಹೋಗಿತಾವ. ಹೋಗಿ 7-8 ವರ್ಷದಾಗ 1 ಕೋಟಿ 2 ಕೋಟಿ ಮನಿ ಕಟ್ಟವ. ಉದಾಹರಣೆ ನಮ್ಮ ಹತ್ರ ಐತಿ. ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತೀವಿ, ನಾವೆಲ್ಲ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಯಾಕಪ್ಪ ನಮಗೆ ಕೆಲಸ ಮಾಡೋದಕ್ಕೆ ನೀವು ವಿಳಂಬ ಮಾಡ್ತಿದೀಯಾ? ನೀವು ಮತ್ತೆ ಆತ ನಂತರ ಅಷ್ಟೆಲ್ಲ ವಿಳಂಬ ಮಾಡಿದ್ರೆ ಅಷ್ಟು ಕೇಳುವಂತ ಧನಿ ಇರಲಿ. ನಮ್ಮ ಹತ್ರ ಗಿಂಬಳ ನೀನು ಯಾಕೆ ಬೆಳಿತಿದ್ಯಾ ಅಂತ ಕೇಳುವಂತ ಶಕ್ತಿ ಸಾರ್ವಜನಿಕರಲ್ಲಿ ಯಾಕೆ ಬರ್ತಾ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ನಾವು ಮಾಡುವಂತ ಟಿ ಶರ್ಟ್ ನೋಡಿದ್ರೆ ಗೊತ್ತಾಯ್ತು ಅಧಿಕಾರಿಗಳಿಗೆ, ಇನ್ನೊಬ್ರಿಗೆ ನಾವು ಮಾಡುವಂತ ಹೋರಾಟ ಸತ್ಯದ ಪರ, ನ್ಯಾಯದ ಪರ ಇದ್ದಿದ್ದು. ನಮ್ಗೆ ನೋಡಿ KRS ಪಕ್ಷ ಇವತ್ತು ಮನೆ ಯಾರು ಮೀಡಿಯಾದಾಗ ತೋರಿಸಿರು ನಂಬರ್ 1 ನ್ಯೂಸ್ ಹತ್ತಿರ ಟಿ ಶರ್ಟ್ ನೋಡಿ ಪಡಿಗೆ ಅಧಿಕಾರಿಗಳು ನೋಡಿ ಅಂತಾರೆ. ಪ್ರಾಮಾಣಿಕವಾಗಿ ನೇಯವಾಗಿ ಯಾರು ಅಧಿಕಾರಿಗಳು ನಮ್ಮ ನೋಡಿ ಓಡಿ ಹೋಗಂಗಿಲ್ಲ. ಭ್ರಷ್ಟಾಚಾರ ಮಾಡಿದಂಥವ್ರು, ವಂಚನೆ ಮಾಡಿದಂಥವ್ರು ಅಟ್ಟ ಓಡಿ ಹೋಗ್ತವ್ರು. ಇದೇ ರೀತಿ ಹಲವಾರು ನಮ್ಮ ಚಿಕ್ಕೋಡಿ ತಾಲೂಕು ಅಟ್ಟಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಟ್ಟಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ರಸ್ತೆ ಗುಂಡುಗಳ ತೆಗ್ದಿದ್ದಾವೆ. ಆ ತೆಗ್ದು ಬಿದ್ದಕ್ಕಾಗಿ ಮೊನ್ನೆ ರಾಯಚೂರು ಜಿಲ್ಲೆ ಒಳಗೆ ಒಂದು ಆಕ್ಸಿಡೆಂಟ್ ಆಗಿ ಕೆಲವೊಂದು ಮಗ ಕಾಲು ಕಟ್ಟೋದು, ತೆನೆ ಹೊಡಿತು, ಸತ್ತು, ಅದೇನೇನು ಆಗಿತ್ತು. ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದಂಥ ಕೃಷ್ಣ ಗೌಡಿ ಅವ್ರ 2 ಮಾತು ಮಾತಾಡಬೇಕು. ಈಗ ನಾವು AC ಮೇಡಮ್ ಅವರು ಯಾವ ಕೋರ್ಟ್ ಕೇಸ್ನಲ್ಲಿದ್ದಾರೆ ಆಯ್ತು ಇದು ಮಾಡಿ ರಸ್ತೆ ಪಂಚಾಯತ್ ರಸ್ತೆ ಇದ್ದಿಲ್ಲ, ರಸ್ತೆ ಅರ್ಧ ನಿಂತಿತ್ತು. ಅಲ್ಲಿ ನಮ್ಮ ಜಿಲ್ಲೆ 3 ಜನ ಓಡಾಡ್ತಿದ್ವಿ. ಅವರೆಲ್ಲ ಬರೋಕ್ಕಾಗಿಲ್ಲ. ನಾವು ಬಂದು ರಸ್ತೆ ಬಂದಿತ್ತು. ಎಲ್ಲರೂ 35 ಸಲ ರಸ್ತೆ ಕಾರ್ ನಕಾಶೆ ರಸ್ತೆ ಇತ್ತು. ಅವ್ರಂದ್ರೆ ನಮ್ಗಿಂತ ಅವ್ರ ಹೈಯರ್ದಾರ ನಿಮಗೆ ಕೊಡಿ. ಸುಮ್ಮನೆ ನಮ್ಮನ್ನ ತಳಕ್ ಕುಡಿಸ್ಬಿಡುತ್ತೆ ಹೇಳ್ರಿ. ಇಲ್ಲ ನಾವು ಅವ್ರಿಗೆ ಕೂಡ ಹಾಕ್ತಿದ್ದೀರಿ. ನಮ್ಗಿಂತ ಹೈಯರ್ದಾರ ಅವ್ರಿಗೆ ಕೊಡಿ. ಹಲೋ, ಗುಲ್ರಾಣಿ ಅವ್ರು ಮನೆಗೆ ಕೊಡಕ್ ಬಂದಾರತ್ತ, ಮ್ಯಾಲೆ ಕೊಡತ್ತೀರ ನೀವು? ಮತ್ತೆ ಅವ್ರು ಹೇಳತ್ತಲ್ಲ, ಮತ್ತೆ ತಹಸೀಲ್ದಾರ್ ಸಾಹೇಬ್ ನಾವು ಕೊಡಕ್ ಹೋಗಿದ್ದೀರಿ, ಮೇಲ ಕೊಡತ್ತಾರ್ರಿ ಅಂತಂದ್ರು. ಸುಮ್ಮನೆ ನಾವು ಇಲ್ಲಿ ಮ್ಯಾಲ ಕೂತ್ಬಿಡ್ತೀನಿ, ಎಲ್ಲರಿಗೆ ಬಂದವ್ರಿ ಇಲ್ಲೇ ಬಾತ್ ಮಾತಾಡ್ತಾರ ನೋಡಿ, ಇಲ್ಲಿ ಮಾತಾಡ್ತಾರ ಕೊಡ್ತೀನಿ ನೋಡು. ಹಾಂ ಸರ, ಸರ್ ನೀವು ನಿಮ್ಗೆ ಕೊಡತ್ತಿದ್ದೆ ಇಲ್ಲ ಅವ್ರಿಗೆ ಕೊಡ್ರಿ ಅಂತ ಹೇಳ್ರಿ.
ಅದರಲ್ಲಿ ಅದನ್ನೇ ಹೇಳಿದ್ರು ನಾವು. ಎಲ್ಲಿ ನಾವು ನೀವು ಕೊಡಾಕತ್ತಿದ್ರಿ, ನೀವು ಅಂದ್ರೆ ಅವ್ರಿಗೆ ಕೊಡ್ರಿ. ನಾನು ಅದನ್ನೇ ಹೇಳಿದ್ರಿ, ನಾವು ಅದನ್ನೇ ಹೇಳಿದ್ರಿ. ನಾವು ನಿಮ್ಗೆ ಕೊಟ್ಟು ಹೋಗ್ಬೇಕಂತಿದ್ದೀರಿ, ಅವರು ಈ ಥರ ಇದಾರನ್ನ ನೀವು ಅವ್ರಿಗೆ ಕೂಡ ಮತ್ತೆ ಅವ್ರ ಹಿಂಗೈತಿ ಐಡಿ ಬಂದರೆ ಮುಂದೆ ಭೇಟಿ ಅದ ರೀ. ಪಂಚಾಯತ್ ರಾಜ್ ಅವರು ಸಂಪರ್ಕ ಮಾಡಿ ಗ್ರಾಮ ಪಂಚಾಯತಿ ಅವ್ರನ್ನ ಸಂಪರ್ಕ ಅವ್ರು ಗ್ರಾಮ ಪಂಚಾಯತ್ ಸಂಪರ್ಕ ಗ್ರಾಮ ಪಂಚಾಯತ್ ಸಂಪರ್ಕ ಮಾಡಿ ಅವ್ರ ಗ್ರಾಮ ಪಂಚಾಯತ್